ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್. ಇದು ಮೇ 15th. ಸೊ ಮೇ 15th ವಿಡಿಯೋನ ಮಾಡ್ತಾ ಇರೋದು. ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಇವತ್ತಿಗೆ ನಮ್ಮ ಒಂದು ಮದುವೆ ಆಗಿ 6 ವರ್ಷ ಕಂಪ್ಲೀಟ್ ಆಗಿ 7 ವರ್ಷಕ್ಕೆ ಬೀಳ್ತಾ ಇದೆ ಗೈಸ್. ಈ 6 ವರ್ಷದಲ್ಲಿ ಎಷ್ಟು ಕಿತ್ಲಾಡಿದೀನೋ ಅವ್ರ ಜೊತೆ ಗೊತ್ತಿಲ್ಲ. 6 ವರ್ಷ ಅನ್ನೋದಕ್ಕಿಂತ 10 years ಅಂತ ಹೇಳ್ಬೋದು. ಬಿಕಾಸ್ ಬಿಫೋರ್ 4 years ನಮ್ಮದು ಲವ್. ಸೊ ಈ ಒಂದು ಓಲ್ 10 years ಅಲ್ಲಿ ನಾವಿಬ್ರು ಎಷ್ಟು ಕಿತ್ಲಾಡಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಎಷ್ಟು ಮನಸ್ಪರ್ಧೆ ಬಂದಿದೆ, ಅದು ಹೇಳ್ಕೊಳಕ್ಕೆ ಆಗಲ್ಲ. ಬಟ್ ಆದರೂ ಕೂಡ ಸ್ಟಿಲ್ ಒಟ್ಟಿಗೆನೇ ಇದ್ದೀವಿ. ಯಾಕೆ ಅಂದರೆ ಅವ್ರಿಗೆ ಎಷ್ಟು ಕೋಪ ಜಾಸ್ತಿನೋ ನನಗೆ ಅಷ್ಟು ತಾಳ್ಮೆ ಜಾಸ್ತಿ, ನನಗೆ ಎಷ್ಟು ಹಠ ಜಾಸ್ತಿನೋ ಅವ್ರಿಗಷ್ಟು ಪೇಷನ್ಸಿ ಜಾಸ್ತಿ ಕೊಡಿಸೋದ್ರಲ್ಲಿ. ಸೊ ಅದಕ್ಕೋಸ್ಕರ ಬಂದರು. ಇರೋ ಒಂದು ನಿಮಿಷ ಈ ಕಡೆ ಬಾ ಬೇಗ. ಹ್ಯಾಪಿ ಆ್ಯನಿವರ್ಸರಿ. ನಾನು ಹೇಳಿದ್ದೆ ರಾತ್ರಿ ಒಂದ್ಸಲ, ಇವಾಗ ಒಂದ್ಸಲ. ಹೇಳಿ ಹೋಗ್ಲಿ, ಸ್ವಲ್ಪ ನಗ್ನಾಗ್ತಾ ಇದ್ರು. ಯಾಕಾದ್ರೂ ಮದ್ವೆ ಆಗಿದ್ದೀನೋ ಅನ್ನೋ ತರ ಇದೆ ಅಲ್ವಾ ಗೈಸ್ ಇವ್ರದ್ದು. ಬಟ್ ಆದ್ರೆ ನನಗನ್ನಿಸ್ಬೇಕು ಬಟ್ ನನಗನ್ನಿಸ್ಬೇಕು ಗೈಸ್ ಯಾವಾಗ್ಲೂ, ಯಾಕಾದ್ರೂ ನಾನು ಮದ್ವೆ ಮಾಡ್ಕೊಂಡು, ಅದು ಲವ್ ಮ್ಯಾರೇಜ್ ಮಾಡ್ಕೊಂಡು ಅಂತ. ಬಟ್ ಆದ್ರೆ ಇವ್ರಿಗೆ ಅನ್ಸುತ್ತೆ ಏನ್ ಮಾಡಕ್ಕೂ ಆಗಲ್ಲ ಅಲ್ವಾ. ಲೈಟ್ಗೇನಾಯ್ತು, ಅದಕ್ಕೂ ಇಷ್ಟ ಇಲ್ಲ. ಟೀ ಮಾಡ್ಕೊಡ್ತೀನಿ. ನೆನ್ನೆ ಎಲ್ಲ ಮಾಡಿದ್ದೀನಿ, ಇವತ್ತು ಕೇಳ್ತಾ ಇದೀಯ. ಎಲ್ಲ ನಾನೇ ಮಾಡಿದ್ರೆ ನೀನೇನ್ ಮಾಡ್ತೀಯ? ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಬೇಕು ಅಂತೀಯ. ಚೆನ್ನಾಗಿ ಮಾಡ್ತೀಯ, ಅದಕ್ಕೆ ಕೆಲಸ ಬಂದ್ ನಿಮ್ ತಾತ ಬಂದ್ ಮಾಡ್ತಾರೆ. ಸರಿ, ಇವಾಗ ಒಂದ್ಸಲ ಮಾಡ್ಕೊಟ್ಬಿಡು, ನೀನ್ ಚೆನ್ನಾಗಿ ಮಾಡ್ತೀಯ ಪ್ಲೀಸ್. ಸೊ ಇದೇ ತರ ಗೈಸ್, ಇದೇ ತರ ಇರುತ್ತೆ ನಮ್ದು ಜಗಳ ಯಾವಾಗ್ಲೂನು. ಆದ್ರೂ ಕೂಡ ನಮ್ಮಿಬ್ಬರ ಮಧ್ಯೆ ಬಿಟ್ಟೋಗೋ ಮಾತು, ಬಿಟ್ಟೋಗ್ಬೇಕನ್ನೋ ಮನಸ್ಸು ಯಾವತ್ತೂ ಬಂದಿಲ್ಲ. ಯಾಕೆ ಅಂದ್ರೆ ಇವರೇ ಅಂತ ನಾನು ಫಿಕ್ಸ್ ಆಗಿದ್ದೆ, ಅವ್ರಿಗೆ ನಾನೇ ಅಂತ ಅವರು ಫಿಕ್ಸ್ ಆಗಿಬಿಟ್ಟಿದ್ರು. ಸೊ ಅಷ್ಟೇ, ಜೀವನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈ ಒಂದು ವ್ಲಾಗ್ನು ಅಷ್ಟಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಹೇಗೋಗುತ್ತೆ ಏನು ಅಂತ. ಇನ್ನೂ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ತೋರಿಸ್ಕೊಡ್ತೀನಿ. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಹೇಗಾಯಿತು ಅಂತ ಹೇಳಿಬಿಟ್ಟು ಫುಲ್ ವಿಡಿಯೋ ನೋಡಿ ಗೈಸ್. ನಿಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಾವಿನಕಾಯಿ ಮರ ಇದೆ. ಇದರಲ್ಲೊಂದು ಮಾವಿನ ಹಣ್ಣುಗಳು ಸಕ್ಕತ್ತಾಗಿರುತ್ತೆ ಗೈಸ್. ಬಟ್ ಆದರೆ ಅವರು ಒಬ್ರಿಗೂ ಕೊಡೋದಿಲ್ಲ. ಸೊ ಒಂದು ಮಾವಿನಕಾಯಿ ಟಪ್ ಅಂತ ಬಿದ್ದು, ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅವರು ಹೋಗ್ಬಿಟ್ಟು ತೊಗೊಂಡು ಬಂದರು. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಗೈಸ್. ಅದನ್ನು ತಿಂತಾ ಇದ್ರದೇನೋ ಗೊತ್ತಿಲ್ಲ, ತಿಂತಾ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಮಾವಿನ ಹಣ್ಣಿದು. ಅವ್ರನ್ನ ಕೇಳಿದ್ರು ಕೊಡಲ್ಲ ಗೈಸ್. ಇನ್ನೊಂದು ಮಾವಿನ ಹಣ್ಣು ಕೊಟ್ಬಿಟ್ರೆ ಅವ್ರ ಗಂಡೇನಾದರೂ ಹೋಗ್ಬಿಡುತ್ತೆ, ಆ ಕಂಜೂಸ್ ಪಾರ್ಟಿಗಳು. ಸೊ ಅವ್ರ ಹತ್ರ ಕೇಳಿದ್ರು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಳಕ್ಕೆ ಹೋಗಲ್ಲ. ಈ ರೀತಿ ಬಿದ್ದಾಗ ನಾನು ಗಂಡನ ಕಳಿಸ್ತೀನಿ ತೊಗೊಬರೋಗು ಅಂತ. ಪಾಪ ಅವ್ರು ತೊಗೊಂಡು ಬಂದು ಕಟ್ ಮಾಡಿ ಕೊಟ್ಟರು. ಹಾಗೆ ಇವತ್ತು ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಆದರೆ ನಾನು ಈ ವಾರ ಮಾಡಬಾರ್ದಾಗಿತ್ತು, ಆ ಪೀರಿಯಡ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಬಟ್ ಆದರೆ ಇದು ವ್ರತ ಥರ ಅಲ್ಲ, ಜಸ್ಟ್ ಇವತ್ತು ನಮ್ಮದು ಆ್ಯನಿವರ್ಸರಿ ಇದ್ದಿದ್ದಕ್ಕೆ ಪೂಜೆ ಥರ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಸೊ ಅವರೆಲ್ಲ ಪೂಜೆ ಮುಗಿಸ್ತಾ ಇದ್ರು. ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನನ್ನ ಮಗ ಕೂಡ ಆ ಕಡೆ ಕೇಳ್ದ, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ. ಅಪ್ಪನ ಸರ್ದಿ ಪೂಜೆ ಮಾಡಿದ್ದಾಯಿತು ಗೈಸ್. ಇವಾಗ ನಮ್ಮ ಪಾಪು ಮಾಡೋದು ಪೂಜೆ ದೇವ್ರಿಗೆ. ಯಾರಾದರೂ ಪೂಜೆ ಮಾಡಬೇಕಾದ್ರೆ ಅವ್ನಿಗೆ ನೆನಪಾಗೋದು ಪೂಜೆ ಮಾಡ್ಬೇಕು ನಾನು ಅಂತ, ಇಲ್ಲಾಂದರೆ ನೆನಪೇ ಆಗಲ್ಲ ಅಲ್ವಮ್ಮ? ಅಷ್ಟೇ ಆಗೋಯ್ತು ನಮ್ಮ ಪಾಪುದು ಪೂಜೆ ಮಾಡಿದ್ದು. ಮಾರ್ನಿಂಗು ಎಣ್ಣೆ ಬದನೆಕಾಯಿ ಮಾಡಿದ್ದೆ ಗೈಸ್. ಎಣ್ಣೆ ಬದನೆಕಾಯಿ ಮತ್ತು ಹಾಗೆ ಮುದ್ದೆ ಮಾತ್ರ ತೊಳಸಿದೆ, ಇವತ್ತು ಅನ್ನ ಮಾಡಿಲ್ಲ ಗೈಸ್. ಇವಾಗ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಸೊ ಆನಿಯನ್ನ ಕಟ್ ಮಾಡ್ತಾ ಇದ್ದಾರೆ, ಅಷ್ಟೇ ಸಾಕು, ಜಾಸ್ತಿ ಸಣ್ಣ ಬೇಡ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಸೊ ಇವತ್ತು ಪನ್ನೀರ್ ಹಾಕ್ತಾ ಇಲ್ಲ, ಪನ್ನೀರ್ ಬದಲಿಗೆ ನಾನು ಸೋಯಾ ಟೋಫು ಅಂತಂದರೆ ಸೋಯಾ ಪನ್ನೀರ್ ಹಾಕ್ತಾ ಇದ್ದೀನಿ. ಫಸ್ಟು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಆಮೇಲೆ ಎಲ್ಲ ಥರದ ಮಸಾಲೆ ಐಟಮ್ಸ್ ಇರುತ್ತಲ್ವ, ಚಕ್ಕೆ ಲವಂಗ ಗೋಡಂಬಿ ಅದು ಇದು ಎಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆನಿಯನ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಆನಿಯನ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿ ಮನೇಲಿ
ಏನೇನಿದೆಯೋ ಅದನ್ನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯೋದಕ್ಕೆ ಬಿಡಿ. ಆಮೇಲೆ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರ್ಡ್ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಚಿಕನ್ ಮಸಾಲ ಇಷ್ಟು ಹಾಕ್ಕೊಳ್ಳಿ. ಚಿಕನ್ ಮಸಾಲದಲ್ಲಿ ಖಾರ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಖಾರದ ಪುಡಿನ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಡಕ್ಕೆ ಹೋಗ್ಬೇಡಿ, ಆಮೇಲೆ ಖಾರಕ್ಕೆ ತಿನ್ನೋಕ್ಕಾಗಲ್ಲ. ಸೊ ಅದಾದಮೇಲೆ ನೀರು ನಾನು 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 4 ಗ್ಲಾಸ್ ನೀರು ಹಾಕ್ಕೊಳ್ಳೋದು. ಸೊ ಅದು ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಯಾವುದೇ ರೀತಿ ಪನ್ನೀರ್ನ ನಾನು ಬೇಯಿಸ್ಕೊಳ್ಳೋದು ಅಥವಾ ರೋಸ್ಟ್ ಮಾಡೋದು ಮಾಡ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಅದರಿಂದ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಆಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ವಿಸಿಲ್ ತರಿಸೋದು ಗೈಸ್, ಅಷ್ಟೇ. ವಿಸಿಲ್ ತೆಗೆದ್ರೆ ನೋಡಿ ಎಷ್ಟು ಘಮ ಘಮ ಅಂತ ಇರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ ಗೈಸ್. ಟೇಸ್ಟ್ ಮಾತ್ರ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಜಾಸ್ತಿ ಬೇಡ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಗೈಸ್. ಹೆಂಗಚ್ಚಿನಿ, ನಾನು ಇನ್ನೊಂದು ಸ್ಪೆಷಲಾಗಿ ಮಾಡಿದ್ದೀನಿ ನಿನಗೋಸ್ಕರ, ಗೊತ್ತಾ? ಅದು ಚೆನ್ನಾಗಿಲ್ಲ ಅಂದರೆ ಮಾಡೋದು ಸುಮ್ಮನೆ ನನಗೋಸ್ಕರ. ಅದೇನೋ ಚೆನ್ನಾಗಿಲ್ಲ ಅಂದರೆ ನಾನು ಸತ್ತೆ. బాగుందాము కారం అనిపిస్తలే దానికి? మీ ఇంట్లో కారం చాలా తింటారు ತಾನೇ? ಅಮ್ಮು ಬಂದಿದ್ಲು, ಅವಳಿಗೂ ಕೂಡ ಪಲಾವ್ನ ಹಾಕ್ಕೊಟ್ಟು. ಸೊ ಅವಳನ್ನ ಹತ್ರ ಕೇಳಿದೆ, ಅವಳು ಚೆನ್ನಾಗಿದೆ ಅಂದ್ಲು. ಸೊ ಅದಾದಮೇಲೆ ಸರಿ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸಾಗಿ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು, ಕ್ಯಾರೆಟಲ್ಲಿ ಏನು ಮಾಡ್ತಾಳೆ ಇವಳು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ವ, ಕ್ಯಾರೆಟಲ್ಲಿ ಕೇಕ್ ಮಾಡೋಣ ಅಂತ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿ ನೋಡಿದೆ. ಸೊ ಇದು ಸಿಂಪಲ್ಲಾಗಿತ್ತು ರೆಸಿಪಿ, ಕೇಕ್ ರೆಸಿಪಿ. ಸರಿ ಬಿಡು ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಶುರು ಮಾಡಿದೆ ಗೈಸ್. ಏನಿಲ್ಲ, ಅದ್ರಲ್ಲಿ ತೋರಿಸಿದ್ದು ಇಷ್ಟೇ. ಕ್ಯಾರೆಟ್ನ ಮಿಕ್ಸಿಗೆ ಹಾಕ್ಕೋಬೇಕಂತೆ, ಜ್ಯೂಸ್ ಮಾಡಿಕೊಂಡು ಅದಾದಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಅದು ಕುದಿ ಬಂದಿದ್ದಾದಮೇಲೆ ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕಬೇಕು. ಸೊ ಅದು ಗಟ್ಟಿ ಆದಮೇಲೆ ಒಂದು ಟ್ರೇಗೆ ಹಾಕಬೇಕು ಗೈಸ್. ಅದು ಹಾಕಿದ್ದಾದಮೇಲೆ ಅದು ಸ್ವಲ್ಪ ಹಾರ್ಟ್ ಶೇಪಲ್ಲೇ ಅಥವಾ ಯಾವ ಶೇಪ್ ನಾವು ಹಾಕಿರ್ತೀವಲ್ವ ಆ ಶೇಪಲ್ಲಿ ಜೆಲಿ ಟೈಪ್ ಬರುತ್ತೆ ಅಂತ ಇತ್ತು. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದೆ ಗೈಸ್, ಬಟ್ ಆದರೆ ಅದಾಗಿದ್ದು ಫ್ಲಾಪ್. ಅದು ಮಾಡಿದ್ದಾದಮೇಲೆ ಗೊತ್ತಾಯಿತು ನಾನು ಇಷ್ಟು ಎನರ್ಜಿ ಹಾಕಿ ಮಾಡಿದ್ದು ವೇಸ್ಟ್ ಆಯಿತು ಅಂತ. ಇದೆಲ್ಲ ನೋಡಿ ಗೈಸ್, ಟ್ರೇಯಲ್ಲಿ ಅದು ಹಾರ್ಟ್ ಶೇಪ್ ಟ್ರೇ ತೊಗೊಂಡು ಬಂದು ಪಕ್ಕದ ಮನೆಯಿಂದ ಇದ್ರ ಮೇಲೆ ಕೊಬ್ಬರಿ ಇದು ಪೌಡರು ಆಮೇಲೆ ಗೋಡಂಬಿ ಎಲ್ಲ ಇಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ನೋಡಿದ್ರೆ ಫೈನಲಿ ಅದಾಗಿದ್ದು ಫ್ಲಾಪು ಗೈಸ್. ಅದು ಹಾರೋದವರೆಗೂ ಅಲ್ಲ, ನೆಕ್ಸ್ಟ್ ಡೇವರೆಗೂ ಇಟ್ಟಿದ್ದೆ, ಬಟ್ ಅದೇ ಚೆನ್ನಾಗಿ ಬಂದಿಲ್ಲ. ಅದು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಗೈಸ್. ನಮ್ಮ ಆ್ಯನಿವರ್ಸರಿಗೆ ನಮ್ಮ ಪಾಪುಗೆ ಗಿಫ್ಟು. ಏನಕ್ಕೆ ಅದು ನಿನ್ಗೆ ಇಷ್ಟ ಆಯಿತು? ಹಾಂ ನಿನಗೆ ಹೊಡಿಯೋಕ್ಕೆ ಇಷ್ಟ ಆಯ್ತು ಅದನ್ನು? ಯಾರ ಹತ್ರ ನೋಡಿ ಅದು ನೀನು ತಗೊಂಡಿದ್ದು? ಯಾರ ಹತ್ರ ಏನಿದ್ರೆ ಅದು ನಿನಗೆ ಬೇಕಾ? ತೀಟೆ. ಹಾಗೆ ನಮ್ಮ ಪಾಪುಗೆ ಇವಾಗ ನೈಟ್ ಟೈಮ್ ಕೂಡ ಪ್ಯಾಂಪರ್ ಹಾಕಬಾರ್ದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಅಮೆಝಾನಿಂದ ಈ ರೀತಿ ಒಂದು ವಾಟರ್ ಪ್ರೂಫ್ ಬೆಡ್ಶೀಟ್ನ ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಕೂಡ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೈಸ್. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ, 800 ಸಮಥಿಂಗ್, 800 or 900 ಇದೆ. ಸೊ ಬೇಕಿದ್ದವ್ರು ಯಾರಾದರೂ ತೊಗೋಬೋದು. ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಆಕಾಶು ಮತ್ತು ಸಂತು, ಯಶು ಮೂವರು ಬಂದಿದ್ದರು. ಸಂತು ಇನ್ನೂ ಬಂದಿರಲಿಲ್ಲ, ಅವನು ಬರ್ತಿದ್ದಾನೆ. ನಮ್ಮ ಪಾಪು ನೋಡಿ ಯಜಮಾನನ ಥರ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದಾನೆ. ಸೊ ಫೈನಲಿ ಅವರು ಕೇಕ್ ತೊಗೊಂಡು ಬಂದು ಕಟ್ ಮಾಡ್ಸೋಕ್ಕೆ ಅಂತೆಲ್ಲ ರೆಡಿ ಮಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಆಕಾಶ್, ಸಂತು, ಯಶು. ಸೊ ಇವ್ರು ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ತೊಗೊಂಡು ಬಂದು ಕಟ್ ಮಾಡಿಸಿದ್ರು. ಸುಮ್ಮನೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಪಾಪು ಮಲಗಿಬಿಟ್ಟಿದ್ದ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಇದ್ದರು, ನಾವೆಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಪಾಪು ಹಾಕ್ಕೊಂಡಿದ್ದು ಬಟ್ಟೆ ನೋಡಿದ್ರಲ್ವ ಬೆಳಗ್ಗೆಯಿಂದ, ಇವೆರಡಕ್ಕೂ 2,500 3,000 ರೂಪಾಯಿ ಆಗಿದೆ. ನನಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಆದರೆ ಇವರಿಬ್ಬರೇ ತೊಗೊಂಡ್ರು, ಟೈಮ್ ಆಗಿ ಹೋಯಿತು ಅಂತ ನಾನು ಬಂದುಬಿಟ್ಟೆ. ಆಮೇಲೆ ನಾನು ಮೀಶೋದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಟಾಪ್ ಆರ್ಡರ್ ಮಾಡ್ಕೊಂಡಿದ್ದೆ ಮುಂಚೆ ಯಾವಾಗಲೂ. ಸೊ ಅದನ್ನೇ ವೇರ್ ಮಾಡಿದ್ದೆ. ಅದು ಡೀಪ್ ಸ್ವಲ್ಪ ಇದ್ದಿದ್ದಕ್ಕೆ ಈ ರೀತಿ ದುಪ್ಪಟ್ಟ ವೇರ್ ಮಾಡಿದ್ದೀನಿ ಗೈಸ್. ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ದೀವಿ. ಸೊ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಅನ್ಬೋದು ಇವತ್ತಿನ ಡೇ. ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಆಕಾಶು ಟ್ರೀಟ್ ಬೇಕು ಅಂತಿದ್ದ. ಸೊ ಅದಕ್ಕೇ ಇಲ್ಲಿ ನಾವು ಬಾರ್ಬಿಕ್ಯೂ ಅಂತ ಯಾವುದೋ ಒಂದಿತ್ತು. ಸೊ ಅಲ್ಲಿ ಹೋಗಿದ್ವಿ, ಹೊಸದಾಗಿ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದ್ರ ಹೆಸರು ಸ್ಮೋಕ್ಡ್ ಔಟ್ BBQ ಅಂತೆ ಗೈಸ್. ಹೆವಿ ಆದರೆ ಪ್ರೈಸ್ ಕೊಟ್ಟೆ ಹೆಂಗೆ ಹೋಗುತ್ತಾ ಕ್ವಾಲಿಟಿ? ವಿಶಾಲ್ ಮಟ್ ಬಟ್ಟೆ ಇಲ್ಲ.
ಸವಿಯಣ್ಣ ಬೇಗ ಏನು ಓದ್ತೈತೆ ಫಸ್ಟ್ ಸವಿಯಣ್ಣು ಏನು ಹಾಸ್ಪಿಟಲ್ಗೆ ಇಟ್ಕೊಂಬಿಟ್ರೆ ಬೇಕು ನೋಡಿ ಫ್ರೆಂಡ್ ಸವಿ ಸೇವೆ ಅಂದರೆ ಜೇನುತುಪ್ಪ. ಏನಣ್ಣ ಫುಲ್ ವೈಟು. ಫ್ರೆಂಡ್ಸ್ ಇದು ಈ ಊರ ಹೆಸರು ಕಮೆಂಟ್ ಮಾಡಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದ್ರೆ ಮುಂಚೆ ಬೇಕಿತ್ತು ಕರ್ಕೊಂಡು ಇವರಕ್ಕೆ ನೆಗಿತಿದ್ದಾರೆ ಗೊತ್ತಿಲ್ಲ. ಇವಾಗ 9 ಗಂಟೆ ಆಯಿತು, ಮಲ್ಗೋ ಸಮಯ. ಎಲ್ಲರೂ ಮಲ್ಕೊಳ್ಳಿ ಫ್ರೆಂಡ್, ನಾಳೆ ಸಿಗೋಣ. ಗುಡ್ ಬೈ. ಗುಡ್ ನೈಟ್. ಹಲೋ ಗುಡ್ ನೈಟ್. ಗೋ ಲಾಲಿಪಾಪ್ ಬೇಕಾ? ಗುಡ್ ನೈಟ್. ಬಿಸಿಲು ನೋಡಿ ಫ್ರೆಂಡ್, ಸವಿ ಮಾತಾಡು ಜಾಮೂನ್ ಮುದ್ದವನೆ ಪ್ರೀತಿ ಮೈನಾ ಅಕ್ಕಿಯೂನ ನೆಕ್ಸ್ಟು ಸರಿಗಮಪ್ಪ ಅಕ್ಕಿಗೆ ರೆಕ್ಕೆಯೂನ ಅಷ್ಟೇ ಬರೋದು ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನಿಲ್ಲ. ನಾಯಿಗಳು ಕಾಯ್ತಾ ಇರೋದು. ಐ ಹೋಗ ಆ ಕಡೆ. ಅದು ಎಗ್ರು ಬಂದು ಬಾಯಿ ಆಗ್ತಾ ಅನ್ಕೊಂಡಿಕ ಅಡ 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 ಮಾಡ್ತಾರೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಗೈಸ್. ಸೊ ಈ ರೀತಿ ಹೋಯ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್.